ಕೊಡ್ತಾ ಇಲ್ಲ. ಶಿಕ್ಷಕರಿಗೆ ಗೊತ್ತು ಅದ್ರ ಕಷ್ಟ ಏನು ಅಂತ. ಸೊ ನಾವು ಈಗ ಮಾತಾಡ್ತಾ ಇರೋಂಥ ವಿಚಾರದ ಬಗ್ಗೆ ನಿಮ್ಮ ಪ್ರತಿಕ್ರಿಯೆ ಮೇಡಮ್. ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಮಮತಾ ಅವರೇ ನಿಮಗೆ? ಓಕೆ, ಸಮ್ ಟೆಕ್ನಿಕಲ್ ಇಶ್ಯೂಸ್ ಆಗಿರ್ಬೋದು. ಚಂಬಿ ಪುರಾಣಿಕ್ ಅವರು ಇದ್ದಾರೆ, ಶಿಕ್ಷಣ ತಜ್ಞರು ನಮ್ಮ ಜೊತೆ. ಚಂಬಿ ಸರ್ ನಮಸ್ತೆ. ನಮಸ್ಕಾರ ಸರ್, ಎಜುಕೇಶನ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ವಿ. ಇವತ್ತು ಪಾಸಿಂಗ್ ಪರ್ಸೆಂಟೇಜ್ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಖುಷಿ ಇದೆ, ಇಲ್ಲ ಅಂತ ಹೇಳಲ್ಲ. ಆದರೆ ಆ ಖುಷಿ ಮಕ್ಕಳ ಭವಿಷ್ಯಕ್ಕೆ ಮಾರಕ ಆಗುತ್ತೆ ಅಂತಂದ್ರೆ ಐ ಆಮ್ ನಾಟ್ ರೆಡಿ ಟು ಅಕ್ಸೆಪ್ಟ್ ದಟ್ ಹ್ಯಾಪಿನೆಸ್. ಯಾಕೆಂದ್ರೆ ಇವತ್ತಿನ ಎಜುಕೇಶನ್ ಸಿಸ್ಟಮ್ ಏನಿದೆಯಲ್ಲ, ಆಮೇಲೆ ಒಂದೊಂದು ಸರ್ಕಾರ ಬಂದಾಗಲೂ ಎಜುಕೇಶನ್ ಸಿಸ್ಟಮ್ ಚೇಂಜ್ ಆಗ್ತಾ ಹೋಗುತ್ತೆ. ಬಿಜೆಪಿ ಬಂದ್ರೆ ಒಂಥರ ಸಿಸ್ಟಮು, ಕಾಂಗ್ರೆಸ್ ಬಂದ್ರೆ ಒಂಥರ ಸಿಸ್ಟಮು, ಅವ್ರು ಬಂದ್ರೆ ಒಂಥರ ಪಾಠ, ಇವ್ರು ಬಂದ್ರೆ ಒಂಥರ ಪಾಠ. ಮಕ್ಳಿಗೆ ಹೇಗಾಗೋಗಿದೆ ಅಂತಂದ್ರೆ ಏನಿಲ್ಲ, ಜಸ್ಟ್ ಮಾರ್ಕ್ಸ್ ತೆಗಿಬೇಕು ಅಷ್ಟೇ, ಹಂಗಾಗೋಗಿದೆ. ಸೊ ಅವ್ರು ಏನು ಕಲ್ತ್ಕೊಳ್ತಿದ್ದಾರೆ, ಏನು ವ್ಯಾಲ್ಯೂ ಆ್ಯಡ್ ಆಗ್ತಿದೆ ಅಂತ ನೋಡೋದಾದ್ರೆ ಇಟ್ ಇಸ್ ಅ ಬಿಗ್ ಝೀರೋ. ಏನು ಹೇಳ್ತೀರಾ? ನಿಜ. ಯಾಕೆಂದ್ರೆ ಈಗ ಏನಿದ್ರು ಮಾರ್ಕ್ಸ್ 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 ಅಂತ ಒಂದು ರೋಡ್ ಲರ್ನಿಂಗ್. ಪೇರೆಂಟ್ಸ್ಗೆ ಒಂದು ರೀತಿಯಲ್ಲಿ ಚಾಯ್ಸೇ ಇಲ್ಲದ ರೀತಿಯಲ್ಲಿ ಅವ್ರ ಮೇಲೆ ಸೋಷಿಯಲ್ ಅಂಡ್ ಅದರ್ ಪ್ರೆಷರ್ಸ್ ಇರುತ್ತೆ. ಮತ್ತೆ ಸರ್ಕಾರವೂ ಅಷ್ಟೇನೆ, ನಾವು ಶಿಕ್ಷಣ ತಜ್ಞರು ಅಂತಕ್ಕಂಥವ್ರು ಯಾವ ರೀತಿ ಪರೀಕ್ಷೆ ಮಾಡಬೇಕು, ಅದು ಕಂಟಿನ್ಯೂಯಸ್ ಅಸೆಸ್ಮೆಂಟು, ಮತ್ತೆ ಮಧ್ಯೆ ಮಧ್ಯೆ ಸ್ಟೂಡೆಂಟ್ಸ್ ಜೊತೆಗೆ ಇಂಟರಾಕ್ಷನ್ನು, ಮತ್ತೆ ಅವರ ಒಂದು ಒರಿಜಿನಾಲಿಟಿ ಮತ್ತು ಕ್ರಿಯೇಟಿವಿಟಿ, ಇದನ್ನ ನಾವು ಪತ್ತೆ ಮಾಡ್ತಾ ಇಲ್ಲ. ಬರೀ ಒಂದು ರೆಕಾರ್ಡ್ ಮಾಡಲಿಕ್ಕೆ ಪರ್ಸೆಂಟೇಜ್ ನಮ್ಮ ಹತ್ರ ಅಂತ ಬರೀ. ಸೊ ದಟ್ ಮೀನ್ಸ್ ಇದು ಎಜುಕೇಶನ್ ಅಲ್ಲ, ಇದು ಲಿಟ್ರಸಿ. ಏನಂದ್ರೆ ಪೇಪರ್ ಓದಕ್ಕೆ ಅದು ಇದು ಆ ಥರ ಒಂದು ರೀತಿನಲ್ಲಿ ಇದೆ. ಜೊತೆಗೆ ನೀವು ಹೇಳ್ದಂಗೆ 99% 100% ಮಾರ್ಕ್ಸ್ ಬರೋದು ಅಂತದೆಯಲ್ಲ, ಇದು ನಥಿಂಗ್ ಬಟ್ ಕೈಂಡ್ ಆಫ್ ಅಬ್ಸರ್ಡ್. ಅಂದ್ರೆ ಅತ್ಯಂತ ಹಾಸ್ಯಾಸ್ಪದವಾದ, ಮತ್ತೆ ಇದನ್ನ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಕ್ರಿಯೇಟಿವಿಟಿ ಏನಿದೆಯಲ್ಲ, ಅವರ ಒರಿಜಿನಲ್ ಟ್ಯಾಲೆಂಟ್ಸ್, ಅದನ್ನ ಹೊರತರ್ಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಈಗ ಮಕ್ಕಳು ಅಷ್ಟೇನೆ, ದೇ ಹ್ಯಾವ್ ಬಿಕಮ್ ಸೋ ವರಿಡ್ ಅಬೌಟ್ ದೇರ್ ಫ್ಯೂಚರ್. ಈಗ ಇದೇ ಮಕ್ಕಳು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಹೋದ್ರೆ ಇವ್ರು ಲಬಕ್ನೆ ಫೇಲ್ ಆಗ್ಬಿಡ್ತಾರೆ ಅಥವಾ ಪಾಸ್ ಆಗಲ್ಲ. ಅಲ್ಲಿ ಬೇರೆ ಬೇರೆ ರೀತಿ ಕಾಂಪಿಟಿಷನ್ ಇರ್ಬೋದು. ಈ ಫೌಂಡೇಶನ್ ಸರಿ ಇಲ್ದ ಅಂದಾಗ ಈ ರೀತಿಯ ಕೆಲವು ಮಾರ್ಕ್ಸ್ ಗಳನ್ನ ತೆಗೆದುಕೊಂಡು ಬರ್ತಕ್ಕಂಥವ್ರು, ಕೆಲವು 10% ಏನು ಬುದ್ಧಿವಂತ ವಿದ್ಯಾರ್ಥಿಗಳಿದ್ದಾರೆ, ಅವ್ರು ಬೇರೆ ಬೇರೆ ರೀತಿಯಲ್ಲಿ ಅದರ ಒಂದು ಸದುಪಯೋಗ ಪಡ್ಕೋತಾರೆ. ಬಟ್ ಮೆಜಾರಿಟಿ, ಅದರಲ್ಲೂ ರೂರಲ್ ಅರ್ಬನ್ ಪೂರ್, ಆ ಇವರ ಒಂದು ಏನು ಹಿನ್ನೆಲೆ ಇದೆ ಅದನ್ನ ಗಮನಿಸಿದ್ರೆ ಈ ರೀತಿಯ ಒಂದು ಏನು ಇನ್ಈಕ್ವಲ್ ಕಾಂಪಿಟಿಷನ್ ಇದೆಯಲ್ಲ, ಇದು ಮಾರಕವಾದ್ದು. ಮತ್ತೆ ಅವರ ವ್ಯಕ್ತಿತ್ವಕ್ಕೆ ಪೂರಕವಾಗಿಲ್ಲ, ಮತ್ತೆ ಫೌಂಡೇಶನ್ ಸರಿಯಾಗಿ ಆಗೋದಿಲ್ಲ. ಕಾರಣ ನಾನು ಹೇಳಿದ್ನಲ್ಲ, ನೀವು ಹೈಯರ್ ಲೆವೆಲ್ಗೆ ಹೋದಂಗೆಲ್ಲ ಪಾಸಿಂಗ್ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಬರ್ತದೆ. ರೂರಲ್ ಪೀಪಲ್ ದೇ ಸ್ಟಾಪ್ ಅಟ್ ದಿಸ್ ಓನ್ಲಿ. ಯಾಕಂದ್ರೆ ಪರ್ಸೆಂಟೇಜ್ ಬರೀ ಈ ಒಂದು ಮಾರ್ಕ್ಸ್ ಮೇಲೆ ನೀವು ಅಳೆಯೋದ್ರಿಂದ ಮತ್ತೆ ಅನೇಕ ರೀತಿಯ ಒಂದು ರೀತಿ ತಾರತಮ್ಯ ಉಂಟಾಗುತ್ತೆ. ಯಾಕಂದ್ರೆ ಎಲ್ಲರ ಮಕ್ಕಳು 99 ತಗೊಂಡ್ರೆ ಈ ಆರ್ಡಿನರಿ ಸ್ಟೂಡೆಂಟ್ಸ್ ಕಡಿಮೆ ತಗೊಂಡವ್ರಿಗೆ ಒಂದು ರೀತಿಯಲ್ಲಿ ಕೀಳರಿಮೆ ಬರುತ್ತೆ. ಸೊ ಇವೆಲ್ಲ ಇದೆ. ಇದಕ್ಕೆ ನೀವು ಪರಿಹಾರ ಏನಂದ್ರೆ ಒಂದು ಕಂಟಿನ್ಯೂಸ್ ಅಸೆಸ್ಮೆಂಟ್ ಇದೆಯಲ್ಲ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಅದಿಲ್ಲ. ಅವರು ಯಾವುದೋ ಒಂದು ರೀತಿಯಲ್ಲಿ ಟೆಸ್ಟ್ಗಳು ಅಂತ ಎಲ್ಲ ಮಾಡ್ತಾರೆ, ಅಲ್ಲೂ ಇದೇ ಮೆಥಡ್. ಅಂದ್ರೆ ನಮ್ಮ ಅಧ್ಯಾಪಕರಲ್ಲೂ ಒಂದು ನನ್ನ ಕಳಕಳಿಯ ಬೇಡಿಕೆ ಏನಂದ್ರೆ, ಅದು ಕೋರಿಕೆ ಏನಂದ್ರೆ, ದಯಮಾಡಿ ನಿಮ್ಮ ಬೋರ್ಡ್ ಆಫ್ ಸ್ಟಡೀಸ್ ಅಲ್ಲಿ ಮತ್ತೆ ನಿಮ್ಮ ಎಜುಕೇಶನ್ ಆಫೀಸರ್ಸ್ ಜೊತೆಗೆ ಡಿಸ್ಕಷನ್ ಮಾಡುವಾಗ ಇದನ್ನ ಒಂದು ಸೈಂಟಿಫಿಕ್ ಆಗಿ ಒಂದು ಎಕ್ಸ್ಪೆರಿಮೆಂಟಲ್ ರೀತಿಯಲ್ಲಿ ತೋರಿಸಿ, ಅವರಿಗೆ ಮಕ್ಕಳು ಈ ರೀತಿ ಕಲ್ತಿದ್ದಾರೆ, ಮುಂದೆ ಯಾಕೆ ಅವ್ರು ಫೇಲ್ ಆಗ್ತಾರೆ. PUC ನಲ್ಲಿ ಒಂದು ರೀತಿಯಲ್ಲಿ 40% ಹೋಗ್ತಾರೆ, ಹೈಯರ್ ಲೆವೆಲ್ ಓದಂಗೆಲ್ಲ 25 ಆಲ್ ರೈಟ್ ಚಂಬಿ ಸರ್, ಮಾತಾಡ್ತೀನಿ. ಮಮತಾ ಅವರೇ, ನನ್ನ ಮಾತು ಕೇಳಿಸ್ತಿದ್ಯಾ ನಿಮ್ಗೆ? ಈಗ ಕೇಳಿಸ್ತಾ ಇದೆ. ಎಸ್, ನಾನು ಆಗ್ಲೇ ಕೇಳ್ತಾ ಇದ್ದೆ ನಿಮ್ಗೆ. ಈಗ ನೀವು ಬಹಳಷ್ಟು ಮಕ್ಕಳನ್ನ ಹ್ಯಾಂಡಲ್ ಮಾಡ್ತಿರ್ತೀರಿ, ನೋಡ್ತಿರ್ತೀರಿ. ಎಲ್ಲಾ ಸ್ಕೂಲ್ಗಳು ಈಗ 100% ರಿಸಲ್ಟ್ಸ್ ಅಂತ ಆಗೋದ್ರಿಂದ ಏನಾಗೋಗಿದೆ, ಅಡ್ಮಿಷನ್ ಮಾಡೋರ ಸಂಖ್ಯೆ ಜಾಸ್ತಿ ಆಗ್ಲಿ ಅನ್ನೋದು ಒಂದು. ಇನ್ನೊಂದು, ಸ್ಕೂಲ್ಗಳು ಫ್ಯಾಕ್ಟ್ರಿಗಳ ತರ ವರ್ಕ್ ಮಾಡೋಕ್ಕೂ ಆಗಲ್ಲ, ಮತ್ತು ಜಾಸ್ತಿ ಜನ ಸ್ಟೂಡೆಂಟ್ಸ್ ನಮ್ಮ ಶಾಲೆಗೆ ಸೇರ್ಬೇಕು ಅನ್ನೋದು ಎಲ್ಲಾ ಶಾಲೆಗಳಲ್ಲೂ ಇಂಗಿತ ಇರುತ್ತೆ. ಆದ್ರೆ ವ್ಯಾಲ್ಯೂ ಆಡೆಡ್ ಎಜುಕೇಶನ್ ಕೊಡಕ್ಕಾಗ್ತಿದ್ಯಾ? ಪ್ರತಿ ಸರ್ಕಾರಗಳು ಬಂದಾಗ್ಲೂ ಶಿಕ್ಷಣದ ವ್ಯವಸ್ಥೆಗಳು ಬದಲಾಗ್ತಾ ಹೋಗುತ್ತೆ. ಇದು ಶಿಕ್ಷಕರಿಗೂ ಎಷ್ಟು ಒತ್ತಡ ಆಗ್ತಿದೆ. ಮತ್ತು ಬರೀ ಮಾರ್ಕ್ಸ್ ಬಗ್ಗೆ ಯೋಚನೆ ಮಾಡುವಾಗ, ಬರೀ 13 ಮಾರ್ಕ್ಸ್ ಪಾಸ್ ಬಂದ್ರೆ ಪಾಸು ಅಂತ ಆಯ್ತು ಅಂದ್ರೆ ಆ ಮಗು ಜಾಸ್ತಿ ಓದಕ್ಕೆ ಹೋಗಲ್ಲ. ಎಜುಕೇಶನ್ ಅಂದ್ರೆ ಓದುವಂತ ಪರ್ಸೆಂಟೇಜ್ ಕಡಿಮೆ ಆಗ್ತಾ ಹೋಗುತ್ತೆ. ಏನ್ ಹೇಳ್ತೀರಿ? ಖಂಡಿತ ಸಿಂಧೂರ, ನೀವು ಹೇಳಿದ ಮಾತು 100% ಸತ್ಯ. ಏನಂದ್ರೆ ಈಗ ಯಾವುದೇ ಒಂದು ಶಿಕ್ಷಣದ ಬಗ್ಗೆ ನಿರ್ಧಾರ ತಗೊಳ್ಬೇಕಾದ್ರೂ ಆ ಶೈಕ್ಷಣಿಕ ವರ್ಷದ ಮೊದಲಲ್ಲೇ ಅವರು ನಿರ್ಧಾರ ತಗೊಂಡ್ರೆ ಒಳ್ಳೇದು. ಈ ಪರೀಕ್ಷೆ ಸಮಯ ಹತ್ರ ಬಂದಾಗ ಉದಾಹರಣೆಗೆ ಹೇಳೋದಾದ್ರೆ, ಈಗ ಹಿಂದಿಗೆ
ಮಾರ್ಕ್ಸ್ ಕೊಡೋದ್ ಬೇಡ, ಗ್ರೇಡ್ ಕೊಡ್ಬೇಕು ಅಂತ ಹೇಳಿದ್ರಲ್ಲ. ಪರೀಕ್ಷಾ ಸಮಯದಲ್ಲಿ ಅವ್ರ ಆ ರೀತಿ ಹೇಳಿದಾಗ ಓದು ಅಂತ ಮಕ್ಕಳು ಕೂಡ ಓದುದಿಲ್ಲ. ಮೊದಲೇ ಈಗ ಮೀಡಿಯಾಗಳ ಪ್ರಭಾವದಿಂದಾಗಿ ಮಕ್ಕಳಲ್ಲಿ ಓದು ಅಂತ ಸ್ವಭಾವನೆ ಕಡಿಮೆ ಆಗೋಗಿದೆ. ಅಂತ ಒಂದು ಸಂದರ್ಭದಲ್ಲಿ ಇವ್ರು ಈ ರೀತಿ ಹುಚ್ಚು ನಿರ್ಧಾರಗಳು ತಗೊಂಡಾಗ. ಹೇಳಿ ಕೇಳಿಸ್ತಾ ಇದೆ, ಹೇಳಿ. ಹಲೋ ಹೇಳಿ ಕೇಳಿಸ್ತಿದೆ, ಹೇಳಿ. ಹಲೋ ಹೇಳಿ ಮಾತಾಡಿ ಮೇಡಮ್, ಕೇಳಿಸ್ತಾ ಇದೆ. ಹಲೋ ಕೇಳಿಸ್ತಾ ಇದೆ ಮೇಡಮ್, ಮಾತಾಡಿ, ನಿಮ್ಮ ಮಾತು ಕೇಳಿಸ್ತಾ ಇದೆ ನಮ್ಗೆ. ಓಕೆ, ಗೂಗಲ್ ಮೀಟ್ ಅಂತ ಅಂದಾಗ ಟೆಕ್ನಾಲಜಿ ಏನೇ. ಹಲೋ ಕೇಳಿಸ್ತಿದೆ ಮೇಡಮ್, ಕೇಳಿಸ್ತಿದ್ಯಾ? ಹಲೋ ಎಸ್ ಮೇಡಮ್, ಯು ಆರ್ ಆಡಿಬಲ್, ಮಾತಾಡಿ. ಅವ್ರಿಗೆ ಕೇಳ್ತಾ ಇಲ್ಲ ಅಂತ ಕಾಣುತ್ತೆ. ಎಸ್, ಅವ್ರಿಗೆ ಕೇಳಿಸ್ತಿಲ್ಲ ಅಂತ ಅನ್ಸುತ್ತೆ. ವಿ ವಿಲ್ ಚೆಕ್ ಇಟ್, ಏನಾಗಿದೆ ಅಂತ ಟೆಕ್ನಿಕಲ್ ಟೀಮ್ ಪ್ಲೀಸ್ ಚೆಕ್ ಮಾಡಿ. ಎಸ್, ಚಂಬಿ ಸರ್ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರು ಮೇಡಮ್, ಹಿಂದಿ ವಿಚಾರವಾಗಿ ತಗೊಂಡಾಗ ನೀವು ಎಕ್ಸಾಮ್ಗಿಂತ ಮುಂಚೆ ನೀವು ಹಿಂದಿ ನಾವು ಮಾರ್ಕ್ಸ್ ಕೊಡಲ್ಲ, ಗ್ರೇಡು ಅಂತಂದು ಇಟ್ಸ್ ಅ ಫೂಲಿಶ್ ನಿರ್ಧಾರ ಅದು. ಭಾಷೆ, ಯಾವ ಭಾಷೆ ಕಲಿಯೋದ್ರಲ್ಲೂ ತಪ್ಪಿಲ್ಲ, ಆದರೆ ಫಸ್ಟ್ ಆಫ್ ಆಲ್ ಕನ್ನಡಕ್ಕೆ ಆದ್ಯತೆ ಕೊಡಬೇಕು, ಇಲ್ಲ ಅಂತ ಹೇಳಲ್ಲ, ಬಟ್ ಭಾಷೆ ಕಲಿಯೋದ್ರಲ್ಲಿ ತಪ್ಪಿಲ್ಲ. ಈಗ ನೋಡಿ, ಕೋರ್ಟ್ ಚೀಮಾರಿ ಹಾಕಿದ ತಕ್ಷಣ ಈಗ ಅದನ್ನ 625 ಅಂಕನೇ ಟೋಟಲ್ ಮಾಡಿದ್ರು. ಈಗ ಹಿಂದಿಗೆ ಮಾರ್ಕ್ಸು ಅಂತಾನೆ ಆಯ್ತು. ಈಗ ಎಷ್ಟೋ ಜನ ಮಕ್ಕಳು ಉಡಾಫೆಯಿಂದ ಎಕ್ಸಾಮ್ ಬರ್ದಿರೋರು ಇರ್ತಾರೆ, ಅಯ್ಯೋ ಗ್ರೇಡ್ ತಾನೇ ಬಿಡು, ಯಾವ ಗ್ರೇಡ್ ಆದ್ರೂ ಬರಲಿ ಅಂತ ಬರ್ದಿರೋರು ಇರ್ತಾರೆ. ಸೊ PUCಗೂ ಹಾಗೆ ಮಾಡಿದ್ರು, 3 ಎಕ್ಸಾಮ್ ಒಂದಿದ್ರು. ಯಾವಾಗ ಪರ್ಸೆಂಟೇಜ್ ಜಾಸ್ತಿ ಬಂತೋ, ಇಲ್ಲ 3 ಎಕ್ಸಾಮ್ ಮಾಡಲ್ಲ, ನಾವು 2 ಎಕ್ಸಾಮ್. ನನ್ನ ಪ್ರಶ್ನೆ, ವೈ ಡು ಯು ವಾಂಟ್ ಟು ಗಿವ್ ಎನ್ ನಂಬರ್ ಆಫ್ ಸಪ್ಲಿಮೆಂಟರಿ ಎಕ್ಸಾಮ್ ಅಂಡ್ ಫಾರ್ ವಾಟ್? ಎಷ್ಟು ದುಡ್ಡು ವೇಸ್ಟು, ಸಮಯ ಎಷ್ಟು ವೇಸ್ಟು, ಅವಶ್ಯಕತೆ ಏನಿದೆ? ಓದಿ ಪಾಸ್ ಆಗೋ ವಿದ್ಯಾರ್ಥಿ 1 ಎಕ್ಸಾಮಲ್ಲೇ ಪಾಸ್ ಆಗ್ಲಿ ಬಿಡಿ. ಇಲ್ಲ ಅಂದ್ರೆ ಆ ಸ್ಟೂಡೆಂಟ್ಗೆ ಸಮಯದ ಬೆಲೆ ಹೆಂಗ್ ಗೊತ್ತಾಗುತ್ತೆ ಸರ್? ಶಿಕ್ಷಣದ ಬೆಲೆ ಹೆಂಗ್ ಗೊತ್ತಾಗುತ್ತೆ? ಇಲ್ಲ, ಈ ವಿದ್ಯಾರ್ಥಿಗಳಿಗೆ ಒಂದು ರೀತಿನಲ್ಲಿ ಈ ಕಾಂಪಿಟಿಷನ್ ಅಲ್ಲಿ ನಾವು ಮಾರ್ಕ್ಸ್ ತಗೊಂಡ್ರೆ ಮಾತ್ರ ಬುದ್ಧಿವಂತರು ಅನ್ನೋ ಭಾವನೆ ಇದೆಯಲ್ಲ, ಅದು ಕೀಳರಿಮೆ, ಒಂಥರ ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಎರಡನೇದು, ನೀವು ಪೇಪರ್ನಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿ, ಪ್ರತಿಯೊಂದು ಸ್ಕೂಲ್ನಲ್ಲೂ ಕಮರ್ಷಿಯಲ್ ಆ್ಯಂಗಲ್ ಇಂದ ಎಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ. ಇಷ್ಟು ನಾವು 98%, ಐ ಮೀನ್ 99%, ಆಮೇಲೆ ಆ ಹುಡುಗರು ಫೋಟೋ ಹಾಕ್ತಾರೆ. ಆಮೇಲೆ ಇದು ಒಂದು ರೀತಿಯಲ್ಲಿ ಮೆಜಾರಿಟಿ ಸ್ಟೂಡೆಂಟ್ಸ್ ಅಲ್ಲಿ ಒಂದು ಕೀಳರಿಮೆ ಅಂತ ಇರುತ್ತೆ ಡೆಫಿನೆಟ್ಲಿ. ಯಾಕೆಂದ್ರೆ ನಾನು ಐ ಕಂಗ್ರ್ಯಾಚುಲೇಟ್ ದೋಸ್ ಹೂ ಹ್ಯಾವ್ ಡನ್ ವೆಲ್, ಅವರು ಕಷ್ಟಪಟ್ಟಿರೋದನ್ನ ನಾವು ಅಲ್ಗಳೆಯಲ್ಲ. ಆದರೆ ಇಡೀ ಒಂದು ಸಮಾಜದ ದೃಷ್ಟಿಯಿಂದ ನೋಡೋದಾದ್ರೆ, ಅದರಲ್ಲೂ ಗ್ರಾಮಾಂತರ ಪ್ರದೇಶ ವಿದ್ಯಾರ್ಥಿಗಳಿಗೆ ಇದೊಂದು ರೀತಿಯಲ್ಲಿ ನೀವು ಅವರಿಗೆ ತಪ್ಪು ದಾರಿ ತೋರಿಸ್ದಂಗೆ ಆಗುತ್ತೆ. ಯಾಕೆಂದ್ರೆ ಅವರ ಒಂದು ಅಂತಃಶಕ್ತಿ ಮತ್ತೆ ಕ್ರಿಯಾಶೀಲತೆ ಇದೆಯಲ್ಲ, ಅದಕ್ಕಿದು ಮಾರಕವಾಗಿದೆ ಅನ್ನೋದ್ರಲ್ಲಿ ಯಾವ ಸಂಶಯ ಇಲ್ಲ. ನೀವು ಯಾವ ಮೆಡಿಕಲ್ ಇವ್ರನ್ನೇ ತಗೊಳ್ಳಿ, ಎಜುಕೇಶನ್ ಎಕ್ಸ್ಪರ್ಟ್ಸೇ ತಗೊಳ್ಳಿ. ಅದರಿಂದ ನನ್ನ ಪ್ರಕಾರ ಒಂದು ವೈಜ್ಞಾನಿಕವಾದ ರೀತಿಯಲ್ಲಿಲ್ಲ, ಒಂದು ಬ್ಯೂರೋಕ್ರೆಟಿಕ್ ಅಂದ್ರೆ ಮೆಕ್ಯಾನಿಕಲ್ ಆಗಿ ಈ ಮಕ್ಕಳಲ್ಲಿ ಇರ್ತಕ್ಕಂಥ ಒಂದು ಸುಪ್ತ ಪ್ರತಿಭೆಯನ್ನ ನಾವು ಕಂಟಿನ್ಯೂಸ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಅದಕ್ಕೇನೆ ನಾವು ಹೇಳೋದು, ಯಾವುದೇ ಮಕ್ಕಳನ್ನ ಒಂದು ನೀವು ಪರಿಶೀಲಿಸಬೇಕಾದ್ರೆ ಅಥವಾ ಪರೀಕ್ಷೆ ಮಾಡಬೇಕಾದ್ರೆ ಅವರ ಒಂದು ಜ್ಞಾನ, ಅದರ ಒಂದು ಕಾಂಪ್ರಿಹೆನ್ಷನ್ನು ಮತ್ತೆ ಕ್ರಿಟಿಕಲ್ ಅಪ್ರಿಸಿಯೇಷನ್ನು ಮತ್ತೆ ಒಂದು ರೀತಿಯಲ್ಲಿ ಮೌಲ್ಯಗಳನ್ನ, ನೀವು ಮೌಲ್ಯ ಅಂತ ಹೇಳಿದ್ರಿ, ಈ ಮಕ್ಕಳಲ್ಲಿ ಏನ್ ಮೌಲ್ಯ ತುಂಬ್ತೀರಿ ನೀವು, ಅವ್ರನ್ನೆಲ್ಲ ನಾವು ಇದಕ್ಕೆ ಅಡಿಕ್ಟ್ ಮಾಡ್ಬಿಟ್ಟಿದೀವಿ ಟೆಕ್ನಾಲಜಿಗೆ. ಸೊ ಅದರಿಂದ ಮಕ್ಕಳಲ್ಲಿ ಈ ರೀತಿ. ನಾನು ಒಂದೇ ಒಂದು ಮಾತು ಹೇಳಲ್ಲ ಸರ್, ಹೇಳಿ. ಮೌಲ್ಯವಿಲ್ಲದ ಸರ್ಕಾರಗಳು ಎಜುಕೇಶನ್ ಸಿಸ್ಟಮ್ ಅನ್ನ ರೂಪಿಸುವಾಗ ಹೌ ಕ್ಯಾನ್ ಯು ಎಕ್ಸ್ಪೆಕ್ಟ್ ಎನಿ ಮೌಲ್ಯ ಸರ್? ನಾವು ತಂದೆ ತಾಯಿಗಳಾದವರು ಇದನ್ನ ಪ್ರತಿಭಟಿಸಬೇಕು. ಯಾಕಂದ್ರೆ ನಮ್ಮ ತಂದೆ ತಾಯಿಗಳಿಗೆ ಏನು ಮಕ್ಕಳನ್ನ ಸ್ಕೂಲಿಗೆ ಸೇರಿಸ್ಬಿಟ್ಟು ಸರ್, ನಾನು ಹೇಳ್ತಾ ಇದ್ದೀನಿ, ಇವತ್ತಿನ ಪೋಷಕರಿಗೂ ಹೇಳ್ತೀನಿ ಕೇಳಿ. 100% ಅಲ್ಲಿ ಕೇವಲ ಒಂದು 20-30% ತಂದೆ ತಾಯಿಗಳು ಮಾತ್ರ ವಿವೇಚನೆಯಿಂದ ಯೋಚನೆ ಮಾಡೋದು ಸರ್. ಮಿಕ್ಕಿದ 70% ತಂದೆ ತಾಯಿಗಳು ನನ್ನ ಮಗಂಗ್ ಮಾರ್ಕ್ಸ್ ಬಂದ್ರೆ ಸಾಕು, ಪಾಸ್ ಆದ್ರೆ, ಬಿಕಾಸ್ ಇಟ್ ಹಸ್ ಬೀನ್ ದೇರ್ ಪ್ರೆಸ್ಟೀಜ್ ಕ್ವೆಶ್ಚನ್. ದೇ ಆರ್ ನಾಟ್ ಥಿಂಕಿಂಗ್ ಅಬೌಟ್ ದ ಫ್ಯೂಚರ್ ಆಫ್ ದ ಕಿಡ್. ಸಿಂಧು, ಒಂದು ಮಾತು ಹೇಳ್ತೀನಿ. ಫಾರ್ ಎಕ್ಸಾಂಪಲ್ ಅವ್ರು ಹೇಳಿದ್ರಲ್ಲ 13 ಅಥವಾ 20 ಮಾರ್ಕ್ಸ್ ಬಂದ್ರೆ ಪಾಸ್ ಆಗೋದು. ಇಲ್ಲಿ ಏನೈತೆ ಗೊತ್ತಾ, ಚಾಯ್ಸ್ ಇದೆಯಲ್ಲ ಆಬ್ಜೆಕ್ಟಿವ್ ಟೈಪ್ ಅಲ್ಲಿ. ಆಬ್ಜೆಕ್ಟಿವ್ ಟೈಪ್ ನಲ್ಲಿ ಮೆಮೊರಿ ಟೆಸ್ಟ್ ಆಗುತ್ತೆ ಅಷ್ಟೇ. ಆಕ್ಚುಲಿ ಹುಡುಗನ ಜಡ್ಜ್ಮೆಂಟ್ ಇರೋಲ್ಲ ಅದರಲ್ಲಿ. ಕಾರಣ ಅವನು ಒಂದು ಸೀರೀಸ್ ಆಫ್ ಇವನ್ನ ಟಿಕ್ ಮಾಡ್ಕೊಂಡು ಹೋದ್ರೆ ಮಿನಿಮಮ್ ಪಾಸ್ ಬರ್ದೇ ಬರುತ್ತೆ. ಇದು ದಟ್ ಈಸ್ ನಾವು ಎಕ್ಸ್ಪೆರಿಮೆಂಟ್ ಮಾಡಿ ಇದನ್ನ ಕೈ ಬಿಟ್ಟಿದ್ದೀವಿ ನಮ್ಮ ವಿಶ್ವವಿದ್ಯಾಲಯ. ಸರ್, ಮಾತಾಡ್ತೀನಿ ಸರ್. ಲೇಪಾಕ್ಷ ಅವರೇ, ನೀವು ಸುಮಾರು ಏನೋ ಮಾತಾಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ರಿ, ಪ್ಲೀಸ್ ಹೇಳಿ. ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ದಾರೆ, ಒಂದು ಮಾತು ಹೇಳ್ತೀನಿ ಕೇಳಿ. ಪ್ರೈವೇಟ್ ಸೆಕ್ಟರ್ ಅಲ್ಲಿ ಕೆಲಸ ಮಾಡ್ತಕ್ಕಂತ ಶಿಕ್ಷಕರು ಯಾವುದು ಏನ್ ಕಡಿಮೆ ಇಲ್ಲ. ಒಳ್ಳೆ ರೀತಿನಲ್ಲಿ ಅವರು ಕ್ವಾಲಿಟಿ ಎಜುಕೇಶನ್ ಅನ್ನ ಕೊಡೋದ್ರ ಮೂಲಕನೇ ಟಾಪ್ ಮೆರಿಟ್ ಬರ್ತಾರೆ. ಆದ್ರೆ ಒಂದು ನೀವು ಮನಸ್ಸಲ್ಲಿ ಇಟ್ಕೋಬೇಕು, ತಮ್ಮ ಸ್ನೇಹಿತರು ಮಾತಾಡಿದವರು, ಸ್ವಾಮಿ ನೀವು
ನಿಮ್ಮ ರಾಜಕಾರಣಿಗಳಿಂದ ಹಿಡಿದು ನಿಮ್ಮನ್ನಿಂದ ಹಿಡಿದು ಎಲ್ಲ ಶಿಕ್ಷಕರಿಂದ ಹಿಡಿದು ಉಪನ್ಯಾಸಕರಿಂದ ಹಿಡಿದು ಯೂನಿವರ್ಸಿಟಿ ಪ್ರೊಫೆಸರ್ಸ್ಗಳಿಂದ ಹಿಡಿದು ನೀವೆಲ್ಲರೂ ಯಾಕೆ ಸರ್ಕಾರಿ ಶಾಲೆಗಳನ್ನ ಬಿಟ್ಟು ನಾವು ಖಾಸಗಿಗೆ ಸರ್ ಬರ್ತೀರಾ? ಒಂದ್ ನಿಮಿಷ ಲೇಪಾಕ್ಷ ಅವರೇ, ಒಂದೇ ನಿಮಿಷ ಪ್ಲೀಸ್. ನೀವು ಅವಾಗ್ಲಿಂದ ಇದನ್ನೇ ಮಿಸ್ಟೇಕ್ ಮಾಡ್ಕೊಳ್ತಾ ಇದ್ದೀರಾ. ನೋಬಡಿ ಇಸ್ ಕಂಡೆನಿಂಗ್ ದ, ಯಾರು ಇಲ್ಲಿ ಪ್ರೈವೇಟ್ ಶಾಲೆಗಳು ಸರಿ ಇಲ್ಲ ಅಂತ ಯಾರು ಹೇಳ್ತಾ ಇಲ್ಲ. ಪ್ಲೀಸ್ ಐ ಜಸ್ಟ್ ವಾಂಟ್ ಯು ಟು ಕರೆಕ್ಟ್ ಇಟ್. ನೀವು ಆಗ್ಲಿಂದ ಯಾಕೆ ಬರ್ತೀರಾ ಅಂತ ಹೇಳಿದ್ರೆ, ರಾಜಕಾರಣಿಗಳ ಮಕ್ಕಳು ಪ್ರೈವೇಟ್ ಶಾಲೆಯಲ್ಲಿ ಓದಿರೋರು ಇದ್ದಾರೆ, ಎಲ್ಲರೂ ಪ್ರೈವೇಟ್ ಶಾಲೆಯಲ್ಲಿ ಓದ್ತಿದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಂಡ್ ನಾನು ಆರಂಭದಿಂದಲೂ ಹೇಳ್ತಾ ಇದ್ದೀನಿ, ಇಲ್ಲಿ ಯಾರು ಖಾಸಗಿ ಶಿಕ್ಷಣದ ಬಗ್ಗೆ ಅಥವಾ ಶಾಲೆಗಳ ಬಗ್ಗೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ಇಲ್ಲಿ ವಿ ಆರ್ ಟಾಕಿಂಗ್ ಅಬೌಟ್ ಎಂಟೈರ್ ಎಜುಕೇಶನ್ ಸಿಸ್ಟಮ್, ವೆದರ್ ಇಟ್ ಇಸ್ ಗವರ್ನಮೆಂಟ್ ಆರ್ ಪ್ರೈವೇಟ್. ಮೇಡಮ್ ಜಿ, ಇದು ಸರ್ಕಾರದ ಹೊಣೆ ಹೊರಬೇಕಾಗುತ್ತೆ. ಹಾ, ನೀವು ಅದನ್ನ ಹೇಳಿ. ಬಟ್ ನೋಬಡಿ ಇಸ್ ಟೆಲ್ಲಿಂಗ್ ದಟ್ ನಮ್ಮ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗಳ ಬಗ್ಗೆ, ಪ್ರೈವೇಟ್ ಶಾಲೆಗಳ ಶಿಕ್ಷಕರ ಬಗ್ಗೆ ಇಲ್ಲಿ ಯಾರು ಮಾತಾಡ್ತಾ ಇಲ್ಲ. ಪ್ಲೀಸ್, ಐ ವಾಂಟ್ ಯು ಟು ಅಂಡರ್ಸ್ಟ್ಯಾಂಡ್ ದಟ್ ಫಸ್ಟ್ ಥಿಂಗ್. ಎಸ್ ಮೇಡಮ್, ಇದಕ್ಕೆ ನೋಡಿ ಮೇಡಮ್, ಈ ಒಂದು ಅವ್ಯವಸ್ಥೆಗೆ ಕಾರಣ ಸರ್ಕಾರ. ಇವತ್ತು ನಮ್ಮ ಮೊದಲೇ ಒಂದು ಮಾತು ಹೇಳಿದೆ, ಸ್ವತಂತ್ರ ಬಂದಾಗ ಅಂದಿನಿಂದ ಇಂದಿನವರೆಗೂ ಈ ತರದ ರಿಸಲ್ಟ್ ಅನ್ನ ನಾವ್ ಯಾವತ್ತೂ ನೋಡಿಲ್ಲ ಅಂತ ಹೇಳಿದೆ ನಾನು. ಯಾಕೆ ಅಂದ್ರೆ ಇದಕ್ಕೆ ಕಳೆದ ವರ್ಷದ ರಿಸಲ್ಟ್ ಡೌನ್ ಆಯ್ತು ಅನ್ನೋದನ್ನ ಒಂದೇ ದೃಷ್ಟಿ ಇಟ್ಕೊಂಡು ಸರ್ಕಾರ ಹೆಚ್ಚಿಗೆ ರಿಸಲ್ಟ್ ತೋರಿಸ್ಬೇಕು ಅಂತ ಹೊರಟಿದ್ದು ದೊಡ್ಡ ಪ್ರಮಾದ. ಆ ರೀತಿ ಹಿನ್ನೆಲೆ ಇಟ್ಕೊಂಡು 13 ಮಾರ್ಕ್ಸ್ ಇಳಿಸಿ ಇವತ್ತು ಏನು ದೊಡ್ಡ ರಿಸಲ್ಟ್ ಅಂತ ರಾಜ್ಯ ಮಟ್ಟದಲ್ಲಿ ತೋರಿಸ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಇದು ಕ್ವಾಲಿಟಿ ಬರ್ತಾ ಇಲ್ಲ, ಕ್ವಾಲಿಟಿನಲ್ಲಿ ಫೇಲ್ಯೂರ್ ಆಗ್ತಾ ಇದೆ ಸರ್ಕಾರ ಕೊಡೋದ್ರಲ್ಲಿ ಅನ್ನೋದು ಸ್ಪಷ್ಟವಾಗಿ ನಾನು ಹೇಳ್ತೀನಿ. ಅಲ್ಲ ಸರ್, ಈಗ 94% ಈ ಸಲ ಬಂದಿದೆ. ಹಾಗಾದ್ರೆ ಇವ್ರು ನಾಳೆ ದಿವಸ ರಾಜ್ಯದಲ್ಲಿ 100% ತೆಗಿಸ್ಬೇಕು ಅನ್ಬಿಟ್ಟು 100ಕ್ಕೆ 10 ಮಾರ್ಕ್ಸ್ ಬಂದ್ರೆ ಪಾಸು ಅನ್ಬಿಟ್ರೆ? ಮೇಡಮ್ ಜಿ, ಅದನ್ನೇ ಹೇಳ್ತಾ ಇದ್ದೀನಿ. ಐ ಡೋಂಟ್ ಥಿಂಕ್ ಸೊ. ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು ಮೇಡಮ್. ನಮ್ಮ ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಆಗಬೇಕು. ಖಂಡಿತ. ಸರ್ ಒಂದ್ ನಿಮಿಷ ಹೇಳ, ಶಿಕ್ಷಣ ವ್ಯವಸ್ಥೆಯಲ್ಲಿ ಬದಲಾವಣೆ ಬೇಕು ಅಂದ್ರೆ ಆ ಒಂದು ಸಮಿತಿ ಇರುತ್ತಲ್ಲ, ಇನ್ಕ್ಲೂಡಿಂಗ್ ದ ಮಿನಿಸ್ಟರ್, ಅದೊಂದು ಸಮಿತಿ ಇರುತ್ತಲ್ಲ, ಆ ಸಮಿತಿಯಲ್ಲಿ ಪ್ರಾಪರ್ ಎಜುಕೇಶನ್ ಅನ್ನ ಪಡ್ಕೊಂಡವ್ರು ಇರಬೇಕು. ಕರೆಕ್ಟ್ ಆಗಿ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಪ್ರಾಪರ್ ಎಜುಕೇಶನ್ ಅನ್ನ ಪಡೆದುಕೊಂಡಂತವ್ರು ಆ ಸಮಿತಿಯಲ್ಲಿ ಇರಬೇಕು. ಲೆಫ್ಟಿಸ್ಟ್ಗಳು ಅಲ್ಲ, ರೈಟಿಸ್ಟ್ಗಳು ಅಲ್ಲ, ವಿದ್ಯಾವಂತರು ಇರಬೇಕು ಅದರಲ್ಲಿ. ಹೌದು ಮೇಡಮ್, ಹೌದು. ಹಾಗಿದ್ದಾಗ ಮಾತ್ರ ಅದು ಸರಿಯಾಗೋದಕ್ಕೆ ಸಾಧ್ಯ ಆಗತ್ತೆ. ಇಲ್ಲ ಅಂದ್ರೆ 100ಕ್ಕೆ 80ಕ್ಕೆ 20 ಮಾರ್ಕ್ಸ್ ಇಂಟರ್ನಲ್ ಮಾರ್ಕ್ಸ್ ಕೊಟ್ಬಿಡ್ತೀವಿ, 80ಕ್ಕೆ 13 ಮಾರ್ಕ್ಸ್ ತಗೊಂಡ್ರೆ ಪಾಸು ನೀವು ಅಂತಾದ್ರೆ ಯಾಕೆ ಓದ್ಬೇಕು ಸರ್? ಓದೋ ಅವಶ್ಯಕತೆನೇ ಇಲ್ಲ. ಕ್ಲಾಸಲ್ಲಿ ಪಾಠ ಮಾಡೋದ್ ಕೇಳಿಸ್ಕೊಂಡ್ ಕಣ್ ಮುಚ್ಕೊಂಡ್ ಬಂದು ಎಕ್ಸಾಮ್ ಬರ್ದ್ರೆ ಪಾಸ್ ಆಗ್ತಾರಲ್ವಾ? ಮೇಡಮ್ ಜಿ, ಇವತ್ತಿನ ಪರಿಸ್ಥಿತಿ ನೀವ್ ಹೇಳೋದು 100ಕ್ಕೆ 100 ಭಾಗ ನಿಜ ಆಗ್ತಾ ಇದೆ. ಮಕ್ಳು ಸರಿಯಾಗಿ ಓದ್ತಾ ಇಲ್ಲ, ಓದಲ್ಲ. ಯಾಕೆ ಓದ್ಬೇಕು? ನೀವೇ ಅಲ್ಲರಿ, ನೀವು ಪಾಸ್ ಆಗ್ತೀವಿ ನಾವು, ಸುಮಾರಾಗಿ ಓದಿದ್ರು. ನಾನು ಹೇಳೋದು ಎಜುಕೇಶನ್ ಬೋರ್ಡ್, ಈಗ ಎಕ್ಸಾಮಿನೇಷನ್ ಬೋರ್ಡ್ ಏನಿದೆ, ಎಕ್ಸಾಮಿನೇಷನ್ ಬೋರ್ಡ್ ಇಟ್ ಸೆಲ್ಫ್ ದೇ ಆರ್ ಟೆಲ್ಲಿಂಗ್, ನೀನ್ 13 ಮಾರ್ಕ್ಸ್ ತಗೊಳಪ್ಪ ಸಾಕು, ನೀನ್ ಅದ್ರಲ್ಲಿ ಫೇಲ್ ಆದ್ರೂ ನಾನು ಇನ್ನೊಂದೆರಡು ಎಕ್ಸಾಮ್ ಕೊಡ್ತೀನಿ ನಿನಗೆ ಅಂತ ಹೇಳ್ಬೇಕಾದ್ರೆ ಅವ್ನು ಯಾಕೆ ಕುತ್ಕೊಂಡು ಓದ್ತಾನೆ? ಕರೆಕ್ಟ್. ಅದೇ ಕಾರಣಕ್ಕೇನೆ ಮಕ್ಳು ಓದ್ತಾ ಇಲ್ಲ ಸರಿಯಾಗಿ. ಈ ಎಕ್ಸಾಮ್ ಅಲ್ದ್ರೆ ಇನ್ನೊಂದು ಎಕ್ಸಾಮ್ ಬರೀತೀನಿ, ಇನ್ನೊಂದು ಎಕ್ಸಾಮ್ ಅಂದ್ರೆ ವರ್ಷ ವೇಸ್ಟ್ ಆಗಲ್ಲ ಅಂತ ತೀರ್ಮಾನಕ್ಕೆ ಬಂದ್ಬಿಟ್ಟು. ಆಮೇಲೆ ವರ್ಷ ವೇಸ್ಟ್ ಆಗದ್ ಬಿಡಿ ಸರ್, ಪೋಷಕರ ಅಡ್ಮಿಷನ್ ಒಂದೊಂದು ವರ್ಷಕ್ಕೆ ದುಡ್ಡಲ್ಲಿಂದ ತಂತ. ಆಮೇಲೆ 1 ವರ್ಷದ ವಿದ್ಯಾರ್ಥಿಯ ಜೀವನದ ಕತೆ ಏನ್, ಭವಿಷ್ಯದ ಕತೆ ಏನಾಗ್ಬೇಕು 1 ವರ್ಷದ್ದು? ಆ 1 ವರ್ಷ ಪೋಷಕರ ದುಡಿಮೆ ಕತೆ ಏನಾಗ್ಬೇಕು? ಇದನ್ನ ಯಾರು ಯೋಚನೆ ಮಾಡ್ತಾ ಇಲ್ಲ. ಅದೇ ಹೇಳಿದ್ರಲ್ಲ ಮೇಡಮ್, ಒಂದು ಏನು ಶೈಕ್ಷಣಿಕ ಅಡ್ವೈಸರಿ ಕಮಿಟಿ ಅಂತ ಸರ್ಕಾರದಲ್ಲಿ ಇದೆಯಲ್ಲ, ಅಲ್ಲಿ ಒಳ್ಳೆಯ ಶಿಕ್ಷಣ ತಜ್ಞರು ಬಂದಾಗ ಮಾತ್ರ ವ್ಯವಸ್ಥೆನಲ್ಲಿ ಬದಲಾವಣೆ. ಯಾರಾದ್ರೂ ಇವರು, ನಾನು ಒಂದು ಪ್ರಶ್ನೆ ಕೇಳ್ತೀನಿ ನಂಜೇಗೌಡ್ರೆ, ಇವ್ರು ಯಾರಾದ್ರೂ ಶಿಕ್ಷಕರನ್ನ ಕೂರಿಸ್ಕೊಂಡು ಯಾವ್ದಾದ್ರು ಇವ್ರು ರೂಲ್ಸ್ ಮಾಡ್ತಾ ಇದಾರ? ಹಿಂದಿ ಭಾಷೆಗೆ ಮಾರ್ಕ್ಸ್ ಇಲ್ಲ ಅಂತ ಹೇಳಿದ್ರಲ್ಲ, ಯಾರಾದ್ರೂ ಟೀಚರ್ಸ್ ನ ಕೂರಿಸ್ಕೊಂಡು ಪ್ಲಾನ್ ಮಾಡಿದ್ರ? ಶಿಕ್ಷಕರನ್ನ ಇವರು ಜಾತಿ ಗಣತಿ ನಡೆಸು, ಇನ್ನೊಂದ್ ಮಾಡು, ಮತ್ತೊಂದ್ ಮಾಡು ಅಂತ ಅಲ್ಲಿಗೆ ಸುತ್ತಿಸ್ತಿದ್ದಾರೆ ಹೊರತು ಎಜುಕೇಶನ್ ಪರ್ಪಸ್ಗೆ ಟೀಚರ್ಸ್ ನ ಬಳಸ್ಕೋತಾನೆ ಇಲ್ವಲ್ಲ. ಎಂತೆಂತ ವಿದ್ಯಾವಂತರಿದ್ದಾರೆ ಶಿಕ್ಷಕರು ನಮ್ಮ ರಾಜ್ಯದಲ್ಲಿ, ಎಂತ ಬುದ್ಧಿವಂತ ಶಿಕ್ಷಕರಿದ್ದಾರೆ, ಎಂತೆಂತ ಜ್ಞಾನಿಗಳಿದ್ದಾರೆ. ಅಂತವ್ರನ್ನೆಲ್ಲ ಮೂಲೆ ಗುಂಪು ಮಾಡ್ಬಿಟ್ಟು ಕೆಲ್ಸಕ್ಕೆ ಬಾರ್ದವ್ರು ತಗೊಂಬಂದ್ ಸಮಿತಿಲಿ ಕೂರಿಸ್ಬಿಟ್ಟು ನೀವು ನಾನು ಇಷ್ಟ ಬಂದಂಗೆ ಅನೌನ್ಸ್ಮೆಂಟ್ ಮಾಡ್ತೀನಿ, ನಾನು ಇಷ್ಟ ಬಂದಾಗ ಗ್ರೇಡ್ ಕೊಡ್ತೀನಿ ಅಂತಂದ್ರೆ ಎಸ್ ನಂಜೇಗೌಡ ಲಾಸ್ಟ್ ಮಾತು. ಈಗ ನಾವುಗಳಾದ್ರೆ ಏನಾಗಬೇಕಂದ್ರೆ ಪೇರೆಂಟ್ಸ್ಗಳು ಎಚ್ಚೆತ್ಕೋಬೇಕು. ಪೇರೆಂಟ್ಸ್ಗಳು ಎಚ್ಚೆತ್ಕೊಂಡ್ಬಿಡು ಆ ಸಮಿತಿ ಮಾಡ್ಬೇಕಾರೆ ಇವ್ರದ್ದು ಪೇರೆಂಟ್ಸ್ಗಳು ಎಚ್ಚೆತ್ತ ಸಮಿತಿ ಮಾಡ್ಬೇಕಾದ್ರೆ ಒಳ್ಳೆ ತಜ್ಞರನ್ನ, ಒಳ್ಳೆ ವಿದ್ಯಾವಂತರನ್ನ ಅಲ್ಲಿ ಸೆಲೆಕ್ಟೆಡ್ ಮಾಡಬೇಕು. ಏನಾಗ್ತಾಯಿದೆ, ಸರ್ಕಾರ ಅವ್ರು ಹೇಳಿದ್ದೇ ಆಗಬೇಕು, ಅವ್ರು ಹೇಳಿದ್ದೇ ಕೇಳಬೇಕು ಅನ್ನೋ ಮಟ್ಟಕ್ಕಾಗಿದೆ. ಸರ್ಕಾರ ಇದೆಲ್ಲ ರಾಂಗು. ಏನಾಗ್ತೈತೆ ಅಂದರೆ ಮೇಡಮ್, ಮಕ್ಕಳು ಕೂಡ ಇವತ್ತು ಮೇಯ್ನು ಅವರು ಮೊಬೈಲಿಗೆ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ.
ಮೊಬೈಲ್ ಇಟ್ಬಿಟ್ಟು ಏನು 13 ಮಾರ್ಕ್ಸ್ ಬಂದು ಸಾಕು ನಾನು ಪಾಸ್ ಆಗ್ತೀನಲ್ಲ ಬಿಡು ಏನು ಬರಲ್ಲ ಅಂತಾರೆ. ಮನೇಲಿ ಓದೋದಿಲ್ಲ ಮೇಡಮ್, ಕರೆಕ್ಟಾಗಿ ಓದಲ್ಲ ಅವರು, ಬರೀ ಮೊಬೈಲ್ ಆಯ್ತು ಅವ್ರು ಆಯ್ತು. ಓಕೆ, ಆಲ್ ರೈಟ್, ಥ್ಯಾಂಕ್ ಯು ನಂಜೇಗೌಡ್ರೆ, ಥ್ಯಾಂಕ್ ಯು ಚಂಬಿ ಸರ್. ಹೇಳಿ ಚಂಬಿ ಸರ್, ಜಸ್ಟ್ ಐ ಹ್ಯಾವ್ ಅ ಲಾಸ್ಟ್ ಮಿನಿಟ್ ಪ್ಲೀಸ್. ನನ್ನ ಪ್ರಕಾರ ಈ ಮಾರ್ಕ್ಸ್ ಬಗ್ಗೆ ಇರ್ತಕ್ಕಂಥ ಹುಚ್ಚಿದೆಯಲ್ಲ, ಆ ಹುಚ್ಚನ್ನು ಹೋಗಲಾಡಿಸ್ಬೇಕಾದ್ರೆ ಶಿಕ್ಷಕರು ಬಹಳ ಬುದ್ಧಿವಂತರಿದ್ದಾರೆ. ನಾನು ಆ ಪಾಯಿಂಟ್ ಹೇಳಿದ್ದೆ, ಅವ್ರು ನಮ್ಮ ಸ್ನೇಹಿತರು ರಂಜೇಗೌಡರು ತಪ್ಪು ತಿಳ್ಕೊಂಡ್ರು. ಶಿಕ್ಷಕರಲ್ಲಿರುವ ಒಂದು ಪ್ರತಿಭೆಯನ್ನ ನಾವು ಉಪಯೋಗಿಸ್ತಾ ಇಲ್ಲ. ಬೋರ್ಡ್ ಆಫ್ ಸ್ಟಡೀಸೇ ಆಗಲಿ ಅಥವಾ ಈ ಒಂದು ಇವ್ಯಾಲ್ಯೂಯೇಷನ್ ಸಿಸ್ಟಮ್ನಲ್ಲಿ ಆಗಲಿ ಅವ್ರ ಮಾತು ಯಾರು ಕೇಳಲ್ಲ. ಯಾರೋ ಒಬ್ಬ ಅಧಿಕಾರಿ ಬ್ಯೂರೋಕ್ರಾಟ್ ಹೇಳಿರೋದನ್ನ ಕೇಳ್ತಾರೆ. ಆಮೇಲೆ ತಾಲೂಕು ಶಿಕ್ಷಣಾಧಿಕಾರಿ ಇರ್ತಾರಲ್ಲ, ಅವ್ರಿಗೆ ಏನಂದ್ರೆ ರೆಕಾರ್ಡ್ ಬೇಕು ಇಷ್ಟು ದಿನ. ಸೊ ಅದರಿಂದ ಇಲ್ಲಿ ಶಿಕ್ಷಕರ ಪಾತ್ರ 90% ಇರಬೇಕು. ಶಿಕ್ಷಕರ ಪಾತ್ರ 90% ಇಲ್ಲ, ಎಲ್ಲ ಸರ್ಕಾರದ್ದೇ. ಆಲ್ ರೈಟ್.